ಭಾಗದಲ್ಲಿ ಆಸ್ಟ್ರೋನಮರ್ ಕಂಪನಿ ಸಿಇಒ ಮತ್ತು HR ನಡುವಿನ ಅನೈತಿಕ ಸಂಬಂಧ ಬೆಳಕಿಗೆ ಬಂದಿತು. ಇದೀಗ ಕೇಳೋಣ ಅನೈತಿಕ ಸಂಬಂಧದ ಬಗ್ಗೆ ಸದ್ಗುರುಗಳು ಏನು ಹೇಳುತ್ತಾರೆಂದು. ನೀವು ಮಾಡೋ ಪ್ರತಿಯೊಂದು ಕರ್ಮಕ್ಕೂ ಒಂದು ಪರಿಣಾಮ ಇದ್ದೇ ಇರುತ್ತೆ. ಕಾರಣ ಏನೇ ಇರಲಿ, ಅದು ಅವಿವೇಕ ಅಲ್ವಾ? ನಾನು ಯಾವುದಕ್ಕೂ ವಿರುದ್ಧ ಅಥವಾ ಪರ ಅಲ್ಲ. ನೀವು ವಿವೇಚನೆಯಿಂದ ಜೀವಿಸಬೇಕು ಅಷ್ಟೆ. ನಿಮಗೆ ಯಾವುದು ತೀರಾ ಉಚಿತ ಅನ್ಸುತ್ತೋ ನೀವದನ್ನ ಮಾಡಬೇಕು. ಇದು ತಪ್ಪ ಅದು ತಪ್ಪ ವಿಷಯ ಅದಲ್ಲ. ನೀವು ವಿವೇಚನೆಯಿಂದ ಜೀವಿಸ್ತಾ ಇದ್ದೀರಾ, ಅದೊಂದೇ ಪ್ರಶ್ನೆ. ಅಥವಾ ನೀವು ಯಾವುದಕ್ಕೂ ಗುಲಾಮರಾಗಿದ್ದು ನೀವು ಮಾಡುವ ಯಾವುದೋ ಅಸಂಬದ್ಧ ವಿಚಾರಕ್ಕೆ ನನ್ನಿಂದ ಸಮ್ಮತಿ ಪಡೆಯೋ ಪ್ರಯತ್ನ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಯಾವುದಕ್ಕೂ ಸಮ್ಮತಿನೂ ನೀಡಿಲ್ಲ, ಅಸಮ್ಮತಿನೂ ನೀಡಿಲ್ಲ. ನೀವು ವಿವೇಚನೆಯಿಂದ ಜೀವಿಸಿದ್ರೆ ಸೃಷ್ಟಿಕರ್ತ ನಿಮ್ಮ ಬಗ್ಗೆ ಹೆಮ್ಮೆ ಪಡೋ ಥರ ಒಳ್ಳೆಯದು. ಆದರೆ ನೀವು ನಿಮ್ಮ ದೇಹದ ಭಾವನೆಗಳ ಅಥವಾ ಮನಸ್ಸಿನ ಉದ್ವೇಗಗಳಿಗೆ ನಿಮ್ಮನ್ನ ಬಿಟ್ಕೊಟ್ಟಿದ್ರೆ, ನಿಮಗೆ ನೀವೇ ವಿರುದ್ಧವಾಗಿ ಹೋಗ್ತಿದ್ರೆ ಅದು ಅವಿವೇಕ. ಈ ರೀತಿಯ ಅವಿವೇಕ ಇದು ತಪ್ಪ? ನಾನು ಅದನ್ನ ತಪ್ಪು ಅಂತಾನೂ ಹೇಳ್ತಾ ಇಲ್ಲ. ಅದು ಬಹಳ ಸೀಮಿತ ಮತ್ತು ಪೆದ್ದತನ ಅಷ್ಟೆ. ನಾನು ಯಾವತ್ತೂ ನನ್ನ ಜೀವನದಲ್ಲಿ ಏನನ್ನೂ ಸರಿ ಅಥವಾ ತಪ್ಪು ಅಂತ ಕರೆದಿಲ್ಲ. ಆದರೆ ಸೀಮಿತವಾದ್ದು ಮತ್ತು ಮೂರ್ಖವಾದ್ದು ಮಾಡಲು ಯೋಗ್ಯವಾದ್ದಲ್ಲ ಅಷ್ಟೇ. ಹಾಗಾಗಿ ನಾನು ಹೇಳೋದು ವ್ಯಭಿಚಾರ ಮಾಡಲು ಅಯೋಗ್ಯವಾದ್ದು ಅಂತ. ಅದು ಸರಿನೋ ತಪ್ಪೋ, ಜೀವನದ ಯಾವುದೇ ವಿಷಯದ ಬಗ್ಗೆ ತೀರ್ಪು ನೀಡೋದಕ್ಕೆ ನಾನು ಯಾರು? ನಾನು ಜೀವನದ ಬಗ್ಗೆ ತೀರ್ಪುಗಳನ್ನು ನೀಡಲ್ಲ. ಆದರೆ ಅದು ಪೆದ್ದತನ ಮತ್ತೆ ಸೀಮಿತವಾದ್ದು. ನೀವು ನಿಮ್ಗೇನೆ ದುಃಖವನ್ನ ಕೊಡೋ ಅಂತದನ್ನ ಮಾಡಿದ್ರೆ, ಇವತ್ತು ಸರ್ವಸ್ವತ್ತರ ಕಂಡು ನಾಳೆ ನಿಮ್ಮನ್ನ ಮೂರ್ಖರಂತಾಗಿಸೋದಕ್ಕೆ ನಿಮ್ಮನ್ನು ನೀವು ಬಿಟ್ಕೊಡೋದು ಪೆದ್ದತನ ಮತ್ತು ಅವಿವೇಕಿತನ. ದೇವತೆಗಳು ನಿಮ್ಮನ್ನು ನೋಡಿ ಅಸೂಯೆ ಪಡಬೇಕು. ನೀವು ಆ ಮಟ್ಟದ ವಿವೇಚನೆಯನ್ನು ತೋರಿಸಿದ್ರೆ ನಿಮ್ಮ ಜೀವನದಲ್ಲಿ ಸರಿ ತಪ್ಪು ಅನ್ನೋದಿರಲ್ಲ. ಅಷ್ಟು ವಿವೇಚನೆ ನಿಮಗಿಲ್ಲದೆ ಇದ್ರೆ ನಿಮ್ಮ ಜೀವನದಲ್ಲಿ ಎಲ್ಲ ತಪ್ಪೆ.